ಇದನ್ನ 5 ಕ್ವಿಂಟಲ್ 5.5 ಕ್ವಿಂಟಲ್ ಆರಾಮ್ ತೆಗಿತೀನಿ ಸರ್. ಪೇಪರ್ ಇದ್ದಂಗೆ ಅಷ್ಟು ವೈಟ್ ಸರ್ ಇದು. ವರ್ಷ 50 ಎಕರೆ ಹಾಕೋಷ್ಟು ಧೈರ್ಯ ಬಂದದ ಸರ್. ನಾನು ವರ್ಷಿನ ಹಿಡಿದು ನಾ ಶ್ವೇತಾನೆ ಮಾಡ್ಕೊತ ಬಂದಿದ್ದು ನೋಡ್ರಿ ಸರ್ ಕಾಯಿ ಭಾಳಷ್ಟು ಅಂದ್ರೆ ಒಂದು 80% ಅಂತೂ ಸಕ್ಸಸ್ ಸರ್ ಆಯ್ತು. ಏನೋ ನನಗೂ ಹೆಸರುನೂ ಆಗ್ಯದ ದುಡ್ಡು ಆಗ್ಯದ. ಮಿನಿಮಮ್ 11,000 12,000 ಇರ್ತಾರೆ. ಹಂಗಿತ್ತಂದ್ರೆ ಎಕರೆಗೆ ಎಷ್ಟು ಖರ್ಚು ಬರ್ತದೆ ಸರ್? ನಾ ತಿಳಿದ ಖರ್ಚುಗಳು ಮಾಡ್ಕೊಂತ ಹೊಂಟೀನ್ರಿ. ಕೆಲವೊಬ್ರು ರೈತರು ಏನು ಮಾಡ್ಲಾರ್ದೆ ಬೆಳೆದಾರ. ಇದ್ರದೊಂದು ದ್ವಾಮಿ ಸಲೇಕ್ ಆಗ್ತದೆ ಸರ್. ಇದು ಬಿಸಿಲಿಗೆ ಚಲೋ ಆಗ್ತದೆ ಸರ್. ಇದು ಹೌದು. ಇದಕ್ಕೇನ ನೀರು ಕಂಟಿನ್ಯೂ ಬೇಕಾಗ್ತದೆ ಸರ್? ಅವನ್ನೆಲ್ಲ ತಮಿಳ್ನಾಡು ಕಳ್ಸೀನಿ, ಆಂಧ್ರ ಕಳ್ಸೀನಿ. ಒಂದು ವೆರೈಟಿ ಮ್ಯಾಗೂ ಇಳುವರಿ ಬರ್ತದೆ ಸರ್. ನಾ 5 ಕ್ವಿಂಟಲ್ ತನಕ ತೆಗಿಲಕತ್ತೀನಿ ರೀ. ನನಗೆ 4, 5 ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಇದಕ್ಕೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಿ ಈ ವರ್ಷ 18 ಎಕರೆ ಸ್ವಲ್ಪ ಕಮ್ಮಿ ಅದ ಸರ್. ಇದು 5ನೇ ವರ್ಷ. 5ನೇ ವರ್ಷ ನನಗೆಲ್ಲ ತಂದು ಕೊಟ್ಟಿದ್ದಂದ್ರೆ ಎಳ್ಳು. ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ನಾನು ಮತ್ತೊಂದು ಸರ್ತಿ ನಮ್ಮದು ವಿಜಯಕುಮಾರ್ ಸರ್ ಹತ್ರ ಬಂದೀನಿ. ಅವ್ರ ಲಾಸ್ಟ್ ವಿಡಿಯೋ ಅವ್ರದ್ದು ಭಾಳ ಚೆನ್ನಾಗಿ ನಮ್ಮ ರೈತರು ಭಾಳ ಪಸಂದ್ ಬಂದಿದೆ ಸರ್. ಆ್ಯಕ್ಚುಲಿ ನಮ್ಮ ರೈತರು ಭಾಳ ಇಷ್ಟಪಟ್ಟಾರೆ. ಆಮೇಲೆ ನಿಮ್ಮ ಕೆಲವು ಫೋನು ಬಂದಿರ್ಬೋದು. ಭಾಳಷ್ಟು ಬಂದ. ಹಾಂ ಸರ್. ಸೊ ಸ್ನೇಹಿತರೆ, ಅದು ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದು ನೀವು ಡೈರೆಕ್ಟ್ಲಿ ನೀವು ವಿಡಿಯೋ ನೋಡ್ಬೋದು. ಆಮೇಲೆ ಇವತ್ತು ಸ್ಪೆಷಲಿ ಹೇಳ್ಬೇಕಂದ್ರೆ ಎಳ್ಳು ಅವ್ರು ಭಾಳ ಸುಮಾರು ವರ್ಷದಿಂದ ಎಳ್ಳು ಮಾಡ್ತಾಯಿದ್ದಾರೆ. ಅದು ಯಾವ ಥರ ಮಾಡ್ತಾಯಿದ್ದಾರೆ ಅಂತೇಳಿ ಈ ವಿಡಿಯೋ ಒಳಗೆ ನಿಮ್ಗೆ ಹೇಳ್ತೀವಿ. ಸರ್, ನಿಮ್ಮ ಸ್ವಲ್ಪ ನಮ್ಮ ಕಿರುಪರಿಚಯ ಹೇಳ್ರಿ ಸರ್. ನೀವು ಏನು ಬೆಳೆಸ್ತೀರಿ, ಏನಿಲ್ಲ ತನ್ನ ರೈತರಿಗೆ ಗೊತ್ತಾಗ್ಬೇಕಂತೇಳಿ. ಸರ್ ನಮಸ್ಕಾರ ರೀ. ನಾವು ವಿಜಯಕುಮಾರ್ ಬಸವರಾಜ್ ಕಲಬುರ್ಗಿ ಅಂತೇಳಿ ಸರ್. ಹಾಂ ಸರ್. ಸಾವುಕಾರ ಅಂತಾರೆ ನಮ್ಗೆ. ಓಕೆ ಸರ್. ಕಲಬುರ್ಗಿ ಜಿಲ್ಲಾ ಜವರಿ ತಾಲೂಕು ಅದ ರೀ. ಯಳವಾರ ಗ್ರಾಮ ರೀ. ಹಾಂ ಸರ್. ಸರ್, ನಾ ಮಾಡೋದು ಸಮ್ಮರ್ದಾಗ ಹೆಚ್ಚಾಗಿ ಮಾಡೋಂಥದ್ದು ಬೆಳೆ ಎಲ್ಲ ಸಮ್ಮರ್ದಾಗ ಆಗಂತವು ನಾ ಮಾಡ್ತೀನಿ ಸರ್. ಅಂದ್ರೆ ಬಿಸಿಲು ಟೈಮ್ನಾಗೆ ರೀ? ಹಾಂ, ಬಿಸಿಲಿನಾಗೆ. ಈ ಬಿಸಿಲೇ ಅದಲ್ಲ ಸರ್. ಅಂತ ಬಿಸಿಲು ಎಲ್ಲರೂ ಊರ ಕಡೆಗೆ ಹೋಗ್ಬಿಟ್ರೆ ನಮ್ದು ಕೆಲಸ ನಡೆದ ಸರ್. ಹೌದು ಸರ್. ಹೌದು. ಸಮ್ಮರ್ನಾಗ ಮಾಡೋಂಥದ್ದು ಈ ಮೇನ್ ಕ್ರಾಪ್ ಅಂದ್ರೆ ನನಗೆಲ್ಲ ತಂದು ಕೊಟ್ಟಿದ್ದಂದ್ರೆ ಎಳ್ಳು. ಎಳ್ಳಿಂತೆ ಎಲ್ಲ ನನಗೆ ಕಲಿಸಿ ಕೊಟ್ಟಿದ್ದು ಸರ್. ಸಮ್ಮರ್ನಾಗ ಮಾಡಿದ್ದು. ಎಷ್ಟು ವರ್ಷದಿಂದ ಎಳ್ಳು ಮಾಡ್ತಾ ಇದ್ದಾರೆ? ಇದು 5ನೇ ವರ್ಷ. 5ನೇ ವರ್ಷ ಸರ್ ಎಳ್ಳು ಮಾಡಿದ್ದು. ಓಕೆ. ಇದು 5ನೇ ವರ್ಷ ನೋಡ್ರಿ. ಎಷ್ಟು ಎಕರೆ ಹಾಕಿರಿ ಸರ್ ಎಳ್ಳು? ಈ ವರ್ಷ 18 ಎಕರೆ ಸ್ವಲ್ಪ ಕಮ್ಮಿ ಅದ ಸರ್. 17 ಹಿಡಿದು 18, 22 ಎಕರೆ 30 ಎಕರೆ ತನಕ ಹಾಕಿನಿ ಸರ್. ಅಂದ್ರೆ ಈ ವರ್ಷ ಸ್ವಲ್ಪ ಕಮ್ಮಿ ಹಾಕಿನ್ರಿ. ಅಂದ್ರೆ ಔಡಲ್ ಎಲ್ಲ ಭಾಳ ಮಾಡೀನಿ. ಚಿಯಾ ಅವು ಎಲ್ಲ ಮಾಡೀನಲ್ರಿ. ಓಕೆ ಸರ್. ಅದಕ್ಕೆ ನೋಡೋಣ ಅಂತೇಳಿ ಈ ವರ್ಷ 18 ಎಕರೆ ಮಾಡೀನಿ ಸರ್. 18 ಎಕರೆ ಸರ್. ಓಕೆ ಸರ್. ಓಕೆ ಸರ್. ಇದು ನಮ್ಗೆ ಎಲ್ಲ ಎಳ್ಳು ಹಾಕೋ ಟೈಮ್ನಾಗ ಸರ್ ಮೇನ್ ಅಂದ್ರೆ ಎಲ್ಲ ಮಳೆ ಟೈಮ್ನಾಗ ಹಾಕ್ತಾರೆ ರೀ. ನೀವು ಬ್ಯಾಸ್ಗಿನ ಟೈಮ್ನಾಗ ಆಗ್ಲತ್ತ ಸರ್. ಇದು ಏನು ಸರ್ ಅಡ್ವಾಂಟೇಜ್? ಏನು ಇದು ಏನಿಲ್ಲ ಸರ್. ಇದು ಬೇಸಿಗೆ ಅಂದರೆ ಇದು ಆಗದೇ ಬೇಸಿಗೆಯಾಗ ಆಗ್ತದೆ. ಮಳೆಗಾಲದಾಗ ಆಗಲ್ಲ ಸರ್. ಮಳೆಗಾಲದಾಗ ಆಗಲ್ಲ. ಮಳೆಗಾಲಕ್ಕೆ ಆಗಲ್ಲ ಸರ್. ಬೇಸಿಗೆ ಆಗ್ತದೆ. ಬೇಸಿಗೆ ಅಂದರೆ ಇದು ಫಸ್ಟ್ ಟೈಮ್ ನಾ 5 ವರ್ಷ ಹಿಂದೂ ಇದು ಹೈದ್ರಾಬಾದ್ನಿಂದ ನಮ್ಮ ಡಾಕ್ಟರ್ ಜಾಧವ್ ಸರೇ ತರಿಸ್ಕೊಟ್ಟಿದ್ರಿ ಇದನ್ನು. ಓಕೆ ಸರ್. ಓಕೆ. ಅವ್ರು ತರಿಸ್ಕೊಟ್ರಿ. ಫಸ್ಟ್ ಟೈಮ್ ತರಿಸ್ಕೊಟ್ರು. ಒಂದು 8 ಎಕರೆ ಮಾಡಿದೇನಿ ರೀ. ಆಮೇಲೆ ಅದನ್ನು ಚಲೋ ಆಯಿತು. ನೆಕ್ಸ್ಟ್ ಇಯರ್ನು ಮತ್ತು ಅದು ಆಲಕ್ಕೆ ಕಾರಣ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನನಗೆ ಆಗಿದ್ದು. ಇದು ಸ್ಪ್ರೆಡ್ ಆಗ್ಬೇಕಾದ್ರೆ ನೀವು ಬಂದಿರಿ. ನಿಂತ ಔಡಲ್ ನನಗೆಲ್ಲ ಪರಿಚಯ ಆಯ್ತು. ಹಂಗೆ ರಂಗು ಕಸ್ತೂರಿ ಯೂಟ್ಯೂಬ್ ಚಾನಲ್ ನಿಂತೆ ನನಗೂ ಖೂನ್ ಆಯ್ತು ಸರ್. ಎಲ್ಲ ಜನರಿಗೆ ಗೊತ್ತಾಯ್ತು. ಅವ್ರು ಬಂದು ವಿಡಿಯೋ ಮಾಡಿದ್ರು. ಮಾಡಿ ಅದು 32 ಕ್ವಿಂಟಲ್ ಆಯ್ತು ಸರ್. 8 ಎಕರೆ 32 ಕ್ವಿಂಟಲ್ ಆಯ್ತು ಫಸ್ಟ್ ವರ್ಷ. ಹಾಂ, 2 ವೆರೈಟಿ ಹಾಕಿದ್ದೀನಿ ಸರ್. ಫಸ್ಟ್ ವರ್ಷ ಆಯ್ತು ರೀ. ಅದು ಎಲ್ಲ ಬೀಜಕ್ಕೆ ಹೋಗ್ಬಿಡ್ತು ಸರ್. ಅದು ಓಕೆ. ಎಲ್ಲ ಕಡೆ ಸ್ಪ್ರೆಡ್ ಆಯ್ತಲ್ರಿ. ಅಂದ್ರೆ ನೀವು ಡೈರೆಕ್ಟ್ ಮಾರ್ಕೆಟ್ ಕಳಿಸಿ? ಇಲ್ಲ ಸರ್. ಇಲ್ಲ, ಡೈರೆಕ್ಟ್ ನಮ್ಮ ಎಲ್ಲ ರೈತರಿಗೆ ಸರ್. ಎಲ್ಲ ಬೀಜನೇ ಸರ್. ಪೂರ ಎಷ್ಟು ಬಂದಿತ್ತು? 32 ಕ್ವಿಂಟಲ್ ಫಸ್ಟಿನ ವರ್ಷ ಬೀಜ ಸಾತಿಲ್ಲ ಸರ್. ಓಕೆ ಸರ್. ಓಕೆ. ಅಷ್ಟು ಆ ಥರ ಎಲ್ಲ ಕಡೆಗೆ ಹೋಗ್ಬಿಡ್ತಾರೆ. ಅದು ಹೋಗಿ ಒಂದು ವರ್ಷನಾಗ ಭಾಳ ಒಬ್ಬರ ಬಾಯಿಂದ ಒಬ್ಬರಿಗೆ ಮೊಬೈಲ್ಗಿಂತ ಒಬ್ಬರ ಬಾಯಿನಿಂದ ಬಾಯಿಗೆ ಹೋಗಿಬಿಡ್ತು ಸರ್. ಎಲ್ಲ ಕಡೆಗೆ ಬಾಯಿನಿಂದ ಬಾಯಿಗೆ ಹೋದಕ್ಕೆ ಏನಾಯ್ತು ರೀ, ಅದು ಮತ್ತು ವರ್ಷನ ನಾ ಹೆಚ್ಚಿಗೆ ಮಾಡ್ಕೊತ ಹೋದನ್ರಿ ರೀ. 5 ವರ್ಷನೇ ಹೆಚ್ಚು ಮಾಡ್ಕೊಂತ ಹೋದ ವರ್ಷ 106 ಕ್ವಿಂಟಲ್ ಆಯ್ತು ಸರ್. 22 ಎಕರೆ 32 ಎಕರೆ ಹಾಕಿದ್ರೆ ಆ್ಯಕ್ಚುಲಿ ಅದೊಂದು 10 ಎಕರೆ ಫೇಲ್ ಆಯ್ತು ಸರ್. ಫೇಲ್ ಆಯ್ತು ಅಂದ್ರೆ ಕಳೆನಾಶಕ ನಮ್ಮ ಹುಡುಗ ಹೊಡೆದ್ಬಿಟ್ಟನ್ ಸರ್. ಅದಕ್ಕೆ ಹೋಗ್ಬಿಡುತ್ತೆ ಟ್ರ್ಯಾಕ್ಟರ್. ಇಲ್ಲ ಸರ್, ಅದು ಅಲ್ಲ ಸರ್. ಬೇರೆ ಖುಲ್ಲಾ ಹೊಲಕ್ಕೆ ಹೊಡ್ಲಿಕ್ಕೆ ಹೋಗಿ ಅದಕ್ಕೆ ಸ್ಪ್ರೇ ಆಗಿ ಏನೋ ಒಂದು ಕಾರಣಾಂತರ ಅಂತ ಹೋಯ್ತು ಸರ್. ಒಂದು 8-9 ಎಕರೆ ಹೋಯ್ತು ರೀ. 22 ಎಕರೆ ಏನದಲ್ರಿ 106 ಕ್ವಿಂಟಲ್ ಆಯ್ತು ಸರ್. ಹೋದ ವರ್ಷ 106 ಕ್ವಿಂಟಲ್ ಏನು ಸರ್? 106 ಕ್ವಿಂಟಲ್ ಆಯ್ತು ನೋಡ್ರಿ. ಓಕೆ ಸರ್. ಅಂತ ಸರ್ ಈಗ ನಮ್ಮ ಎವರೇಜ್ ಸರ್ ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತದೆ ಸರ್? ಇದು ಸರಾಸರಿ ಹಿಡಿಯೋರು ಎಲ್ಲರೂ 3 ಹಿಡಿದು 4 ಕ್ವಿಂಟಲ್ ಹಿಡಿದು ಮಾಡ್ಬೇಕ್ರಿ. ನನಗೆ 4, 5 ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಇದಕ್ಕೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಿ ನಾ 5 ಕ್ವಿಂಟಲ್ ತನಕ ತೆಗಿಲಕತ್ತೀನಿ ರೀ ಪರ್ ಎಕರೆ. ಹಾಂ, ಪರ್ ಎಕರ್. ಕೆಲವೊಂದು ವೆರೈಟಿ ಮ್ಯಾಗೂ ಇಳುವರಿ ಬರ್ತದೆ ಸರ್. ಹೌದೇನು ಸರ್? ಹಾಂ, ವಾತಾವರಣ ಬೇಕು ಸರ್. ಆದ್ರೂ ಅದು ಕರೆಕ್ಟ್ ಸೂಕ್ಷ್ಮ ಅದ ನೋಡಿ ಸರ್. ಇದು ಸೂಕ್ಷ್ಮ ಅಂದ್ರೆ ಏನ್ರಿ, ಭಾಳ ಖರ್ಚು ಮಾಡೋಂಥದ್ದು ಏನಿಲ್ಲ. ಓಕೆ. ಟೈಮಿಂಗ್ ಅದ. ಇದಕ್ಕೆ ಮೇನ್ ಬಿತ್ತಿವಲ್ಲ ಸರ್. ಬಿತ್ತಿದ ಮ್ಯಾಗ 20-24ನೇ ದಿನಕ್ಕೆ ಅದಕ್ಕೆ ಎಡಿ ಕುಂಟಿ ಹೊಡೆದು ಕಳೆ ತೆಗಿಬೇಕು ಸರ್.
ಮೇನ್ ಕಳೆ ತೆಗೆದ್ರೆ ಎಳ್ ಬರ್ತದೆ ಸರ್, ಅಲ್ಲಿ ತನಕ ಬರಲ್ರಿ ಇದು. ಓಕೆ. ಕಳೆ ತೆಗೆದು 7 ದಿನಕ್ಕೆ ಅದು ಕುರ್ಪಿ ಆಡಿ 7 ದಿನಕ್ಕೆ ಎಳ ಬೆಳೀತದ ಅಂತ ಹೇಳ್ತಾರೆ ನಮ್ಮ ಅಪ್ಪೋರೆಲ್ಲ ಅದೇ ಹೇಳ್ತಾರೆ. ಆ ಥರ ಸರ್. ಅದಾದ ತಕ್ಷಣ ಏನಾದ್ರೆ ಸ್ವಲ್ಪ ಯೂರಿಯಾ ಸಲ್ಫರ್ ರೀ, ಗ್ರೋಮರ್ ಸಲ್ಫರ್ ಬರ್ತಲ್ರಿ ಗ್ರ್ಯಾನ್ಯುವಲ್ಸ್, ಒಂದು 10 ಕಿಲೋ ಎಕರೆಗೆ 10 ಕಿಲೋ ಅದು, ಒಂದು 25-30 ಕಿಲೋ ಯೂರಿಯಾ ಅದು ಹಾಕಿ ಎಡಿಕುಂಟಿ ಗೊಬ್ಬರ ಕೊಟ್ಟು ಒಂದು ನೀರು ಬಿಟ್ಬಿಡ್ರಿ. ಆಯ್ತು ಸರ್, ಅದು ಹಂಗೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹಾಕೋತೆ ಬರ್ತದೆ ರೀ. ಓಕೆ ಸರ್. ಈಗ ನೀವು ಹೇಳಿರಲ್ಲ ಸರ್, ಇದು ನಮ್ಮ ಫಸ್ಟ್ ಸ್ಟಾರ್ಟ್ ಮಾಡೋಣ ಸರ್, ನಮ್ಮ ರೈತರಿಗೆ ಗೊತ್ತಾಗ್ಬೇಕಂತ ಹೇಳಿ ಸರ್. ಈಗ ನಾವು ಬೀಜ ಹಾಕೋಕ್ಕಿಂತ ಮುಂಚೆ ಸರ್ ಇದು ಉಳುಮೆ ಯಾವ ಥರ ಮಾಡಬೇಕು, ಯಾವ ಟೈಮ್ನಾಗ ಬಿತ್ತಬೇಕು ಅದು ಸ್ವಲ್ಪ ನಮ್ಗೆ ಹೇಳಿ ಸರ್. ಕರೆಕ್ಟ್ ಸರ್. ಅದು ನೋಡ್ರಿ ಬಿತ್ತದ ನೋಡ್ರಿ, ನಾ ಯಾವಾಗನು ಬಿತ್ತಿದ್ದು ಸರ್ ಹೇಳಿದ್ದು, ಮೇಡಮ್ ಅವರು ರಮ್ಯ ಮೇಡಮ್ ಅವರು ಹೇಳಿದ್ದು ಜನವರಿ 15 ಹಿಡಿದು ಫೆಬ್ರವರಿ 15 ತನಕ ಬಿತ್ತಂತ ಹೇಳಿದ್ರಿ. ಇದು ಆ ಟೈಮ್ ಸರ್? ಆ ಟೈಮ್. ಓಕೆ ಸರ್. ನಾ ಬಿತ್ತದೆಲ್ಲ ನಾ ಅವ್ರು ಹೇಳ್ದಂಗೆ ಬಿತ್ತೀನಿ ಸರ್. ಅಂದ್ರೆ ಆ ಟೈಮ್ ಎಲ್ಲ ಪ್ಲಾಟ್ ಖಾಲಿನೇ ಇರ್ತಾವ ಸರ್. ನಮ್ದೇನ್ರಿ ಹತ್ತಿ ಹಾಕ್ತಿವಿ ಸರ್, ತೊಗರಿ ಹಾಕ್ತಿವಿ. ಹತ್ತಿ ತೊಗರಿ ಮೇಜರ್ ರೀ, ಮೆಣಸಿನಕಾಯಿ ರೀ, ಅವೆಲ್ಲ ಹಾರ್ವೆಸ್ಟ್ ಆಗಿಬಿಡ್ತಾವಲ್ರಿ, ರಾಶಿ ಆಗಿಬಿಡ್ತಾವ. ಭಾಳ ಆದ್ರೆ ಜನವರಿ ತನಕ ಎಲ್ಲ ಮುಗಿತಾವ್ರಿ. ನಾವು ಸ್ವಲ್ಪ ಅರ್ಲಿ ಮಾಡಿದೇವಂದ್ರೆ ಜನವರಿ ತನಕ ಒಳಗೆ ಡಿಸೆಂಬರ್ದಾಗನೇ ಆಗ್ತಾವ್ರಿ ಒಂದೊಂದು. ಹೌದು ಸರ್. ಹೆಂಗ್ ಖುಲ್ಲಾ ಆಗ್ತದ್ರಿ. ಅದಕ್ಕೇನು ಭಾಳ ಅಂತ ಖರ್ಚು ಮಾಡ್ಬೇಕಂತಿಲ್ಲ ಸರ್. ಹೊಲ ಹೊಡೆಯೋದು ಒಂದ್ಸಲ 2 ಸಲ ಕುಂಟಿ ಹೊಡೆದು ಬೆಡ್ ಮಾಡ್ಕೋಬೇಕು ಸರ್. ಇದಕ್ಕೆ ಬೋದ್ ಏರ್ಸ್ಬೇಕು. ಬೋದ್ ಏರ್ಸ್ಬೇಕು. ಬೋದ್ ಅಂದ್ರೆ ಹತ್ತಿ ತರ ಬೋದ್ ಏರ್ಸ್ಬೇಕು. 3.5 ಫೀಟಿನ ಬೋದ ಟ್ರ್ಯಾಕ್ಟರ್ಲೆ ಅಥವಾ ಎತ್ತಿಲೆ ಬೋದ್ ಏರ್ಸ್ಬೇಕ್ರಿ. ಓಕೆ ಸರ್. ಅಂದ್ರೆ 18 ಇಂಚ್ ಬೀಳ್ತಾವ ಸರ್ ಬೋದ. ಬೋದ್ನಿಂದ ಬೋದ ನಡಬರ್ಕ್ 24 ಇಂಚ್ ಗ್ಯಾಪ್ ಸಿಗ್ತದೆ, ನಾಲಿ ಸಿಗ್ತದೆ. ಅದ್ರಾಗ ನೀರ್ ಬಿಡ್ಲಕ್ ಬರ್ತದೆ. ನೀರ್ ಬೀಳಕ್ ಬರ್ತಾನೆ ಸರ್. ಇದು ಹರಿ ನೀರ್ ಬಿಟ್ಟು ಮಾಡಿದ್ರೆ ಇದು ಕರೆಕ್ಟ್ ಆಗಲ್ಲ ಸರ್. ನೀರ್ ಹೆಚ್ಚನು ಬೇಕಾಗಲ್ರಿ, ಕಮ್ಮನು ಬೇಕಾಗಲ್ಲ ಸರ್. ಓಕೆ ಸರ್. ಬೋದ್ ಇದ್ರೆ ಏನಾಗ್ತರಿ, ನೀರ್ ಕಮ್ಮನು ಬೇಕಾಗ್ತದ. ಅಷ್ಟು ತೇವಾಂಶ ಕಾಯ್ಕೊಂಡಿರ್ತಲ್ರಿ. ನಾ ಬೆಡ್ ಮಾಡ್ಕೊಂಡ್ ಏನ್ ಮಾಡ್ತೀನಿ ಸರ್, ಅದು ಬೆಡ್ಡಿಗೆ ಏನದಲ್ರಿ, ವರ್ಷನ ಮೊದಲ ಎತ್ತಿಲೆ ಬಿತ್ತಿದ್ದೆವು, ಹಿಂದಿಂದ ಬುಕ್ಕ ಹಾಕ್ಸ್ತಿದ್ದೆವು, ಅದಕ್ಕೆ ಏನೇನೋ ಮಾಡ್ಕೋತ ಬಂದಿನ್ರಿ. ಈಗ ಈ ವರ್ಷ ಹಿಡಿದು ಒಂದು ಸೀಡ್ ಡ್ರಿಲ್ ತಂದಿನಿ ಸರ್. ಮ್ಯಾನ್ಯುವಲ್ ಸೀಡ್ ಡ್ರಿಲ್ ಬಂದವಲ್ರಿ, ಅವು ಕಾಟನ್ ಅವ್ದ್ರಲ್ಲೇ ಪ್ರಯತ್ನ ಮಾಡ್ಬೇಕಂತ ಶುರು ಒಂದು 4 ಎಕರೆ ಬಿತ್ ನೋಡ್ದೇನಿ ಸರ್. ರವಾ ಮಿಕ್ಸ್ ಮಾಡಿ ಅವು ಮಿಕ್ಸ್ ಮಾಡಿದೇನ್ರಿ, ಅದು ಕರೆಕ್ಟ್ ಆಯ್ತ್ರಿ. ಅಂದ್ರೆ ರವಾ ಗಿವಾರ ಎಲ್ಲ ಕಾಸ್ಟ್ಲಿ, ಅದನ್ನು ಬಿತ್ತದ ಕಾಸ್ಟ್ಲಿನೇ ಅಲ್ಲ ಸರ್. ಮತ್ತೆ ಅದಕ್ಕೊಂದು ಪ್ಲೇಟ್ ಸಿಗ್ತದೆ ಸರ್, ಅದ್ರದ್ದೇ ಒಂದು ಸಾಚೆ ಸಿಗ್ತದೆ. ಅದು ತಂದ್ರೆ ಡೈರೆಕ್ಟೇ ಅದೇ ಎಳ್ಳೆ ಹಾಕಿವಿ ಸರ್. ಎಳ್ಳೆ ಹಾಕಿವಿ ನೋಡ್ರಿ, 2-3 ಬಿದ್ದಾವ ಸರ್. ಎಕರೆಕ್ ಅದು ಸೀಡ್ ಡ್ರಿಲ್ಲೇ ಮಾಡ್ರಿ ಏನಾಗ್ತದೆ ಸರ್, ಭಾಳ ಆದ್ರೆ ಒಂದು 800 ಹಿಡಿದು 1 ಕಿಲೋ ಬೇಕು ಸರ್. 1 ಕಿಲೋ ಹೋಗೋದೇ ಚಲೋ ರೀ. 1 ಕಿಲೋ ಹೋಗೋದು. ಅದು ಪ್ರತಿ 6 ಇಂಚಿಗೆ ಒಂದು ಬೀಳ್ತಾವ ಸರ್. 6 ಇಂಚಿಗೆ 3-4 ಬೀಜ ಬೀಳ್ತಾವ ಸರ್. ಈ ಥರ ನೋಡ್ರಿ, ಇಲ್ಲ ನೋಡ್ರಿ, ಇಲ್ಲೇ 2 ಬಿದ್ದಾವ ನೋಡ್ರಿ ಸರ್. ಇವು 2 ಬಿದ್ದಾವ ಕರೆಕ್ಟ್ 6 ಇಂಚ್ ಅದ ನೋಡ್ರಿ ಗರಿ. 6 ಇಂಚ್ ಮತ್ತೆ 6 ಇಂಚ್ ಸರ್, ಮತ್ತೆ 6 ಇಂಚ್ ಸ್ಪೇಸಿಂಗ್. ಮತ್ತೆ ಈ ಸೈಡ್ ಸರ್, ಈ ಸೈಡ್ ಅಂದ್ರೆ ಇದು ಬೋದಿಗೆ ಸರ್ ಕರೆಕ್ಟ್ 2 ಸೈಡ್. 2 ಸೈಡ್ ಸರ್, 2 ಸೈಡ್. ಅವಾಗ ನೋಡ್ರಿ ಎತ್ಕೊಳ್ಬೇಕು. ಹೌದು. ಹಿಂದೊಬ್ಬ ಮನುಷ್ಯ ಬೇಕು, ಮುಂದೆ ಗಳೆ ಹೊಡ್ಲಿಕ್ಕೆ ಬೇಕು. ಹೌದು. ಅದು ಬೀಜ ಗೊಬ್ಬರ ಎಲ್ಲ ನಾ ಕಲಸೋದು ಮಾಡೋದು ಅದೊಂದು ಸ್ವಲ್ಪ ಹೆಡಾಕಿತ್ತು ಸರ್. ಇವಾಗ ಹಂಗಿಲ್ರಿ. ಇದು ಒಬ್ಬನೇ ಒಂದ್ ದಿನಕ್ಕೆ 4 ಎಕರೆ ಮಾಡ್ಬೋದು. ಸಿಡ್ರಿಲ್ ಇತ್ತಲ್ಲ ಸರ್, ಮಾಮೂಲಿ ಅದ್ರ 5,500 ಹಿಡಿದು ಸ್ಟಾರ್ಟ್ ಆದ್ರಿ. ಹೌದು ಸರ್. ಹೌದು. ಅದು ಎಲ್ಲದಕ್ಕೂ ಯೂಸ್ ಆಗ್ತದೆ ಸರ್. ಎಳ್ಳಿಗೆ ಅಂತಲ್ಲ, ಪ್ರತಿಯೊಂದು ಬಿತ್ತದಕ್ಕೆ ಭಾಳ ಫೈನ್ ಅದ ರೀ ಅದು. ಹೌದು. ಅದ್ರಲ್ಲೇ ಮಾಡ್ಕೋಬಹುದು, ಯಾರನ್ನೂ ತೊಗೋಬಹುದು ಸರ್. ಅದು ತೊಗೊಂಡು ಅದು ಒಂದು ಎಕರೆಕ 1 ಕಿಲೋದಂಗ 2 ಸೈಡ್ ಬೋದಿಂದ 2 ಎಂಡಿಗೆ 2 ಹಾಕ್ಬೇಕು. 2 ಸೈಡ್, 2 ಸೈಡ್ ಪೂರಾ ಕೆಳಗನೂ ಅಲ್ಲ, ಪೂರಾ ಮ್ಯಾಗ್ನೂ ಅಲ್ಲ. ಓಕೆ ಸರ್. ಓಕೆ. ಹಾಕಿ ನಾವು ಒಣ ಮಣ್ಣಿಗೆ ಹಾಕಿ ನೀರ್ ಬಿಟ್ಟಿವಿ ಸರ್. ಫಸ್ಟ್ ಕ್ಲಾಸ್ ನಟ ಸರ್. ಬೀಜ ನನ್ ಬಲ್ಲೆ ಸರ್. ನಿಮ್ ಕಡೆ? ನನ್ ಬಲ್ಲೆ. ರೈತರಿಗೆ ಬೇಕಂದ್ರೆ ನಿಮ್ ಕಡೆ ಸಿಗ್ತದೆ. ನನ್ ಬಲ್ಲೆ 500 ರೂಪಾಯಿ ಕಿಲೋದಂಗ ಕೊಟ್ಟಿನಿ ಸರ್. ಮೊದಲೇನ್ ರೇಟ್ ಇಟ್ಟಿನಿ ಅದೇ ರೇಟ್ ಅದ ಸರ್. ಈಗ 5 ವರ್ಷ ಆದ್ರೂ ಒಂದೇ ರೇಟ್. ಬೀಜ ಎಲ್ಲಿ ಕಳಿಸ್ತೀವಿ ಸರ್? ಎಲ್ಲಾ ಕಡೆಗೆ ಹೋಗ್ಯ ಸರ್. ಕರ್ನಾಟಕದಾಗ ಇಲ್ಲೇ ಉಳ್ದಾವ ಅಂತಿಲ್ಲ ಸರ್. ಎಲ್ಲಾ ನಮ್ಮ ಕರ್ನಾಟಕದಾಗ ಎಲ್ಲಾ ಕಡೆಗೆ ಹೋಗ್ಯದ ನೋಡಿ ಸರ್. ಹೌದೇನ್ ಸರ್? ಆಮೇಲೆ ತಮಿಳ್ನಾಡು ಕಳ್ಸಿನ್ರಿ, ಆಂಧ್ರ ಕಳ್ಸಿನಿ, ಎಲ್ಲ ಹೊರ ರಾಜ್ಯಗಳಿಗೂ ಭಾಳ ಹೋಗ್ಯದ ಸರ್. ಹೌದೇನ್ ಸರ್? ಅಂದ್ರೆ ನಮ್ಮ ಕರ್ನಾಟಕದಾಗ ಎಲ್ಲಾ ಕಡೆಗೆ ಬಿತ್ತಾರ ನೋಡಿ ಸರ್. ಇದಕ್ಕೇನ ನೀರ್ ಕಂಟಿನ್ಯೂ ಬೇಕಾಗ್ತದೆ ಸರ್? ಒಂದ್ 4 ನೀರ್ ಸರ್. 4 ನೀರ್? 4 ನೀರು. ಜಮೀನು ಕಪ್ಪು ಭೂಮಿ ಇದ್ದು ಅಂದ್ರ ಒಂದ್ 3 ನೀರ್ 4 ನೀರ್. ಸ್ವಲ್ಪ ನೀರ್ ಕುಡಿಯವಿದ್ದು ಅಂದ್ರ ಒಂದ್ 5 ನೀರ್ ಹೋಗ್ತದೆ. 5 ನೀರ್ ಸರ್? 5 ನೀರಂತೂ ಬರಲ್ಲ ಸರ್. 4 ನೀರೇ ನನಗ್ ಲೆಕ್ಕ. 4 ನೀರು ಹೆಚ್ಚಿನ ನೀರ್ನು ಬೇಕಾಗಲ್ಲ ಸರ್. ಓಕೆ. ಬೋದ್ ಸಿಸ್ಟಮ್ ಮಾಡ್ರ ತೇವಾಂಶ ಹಿಡ್ಕೊಂತದ ಸರ್. ಹೌದು ಸರ್. ಹೌದು. ಸ್ವಲ್ಪ ಡಿಲೇ ಆದ್ರೂ ನಡೀತದೆ ಸರ್. ನಡೀತದೆ. ಒಂದ್ 10-15 ದಿವಸ ಹೋದ್ರೂ ನಡೀತದೆ ಸರ್. ಅದು ಬಿತ್ತದ ಮ್ಯಾಗ ಏನಾದ್ರು ಸರ್ ಎಡಿಕುಂಟಿ ಹೊಡೆದು, ನಾ ಹೇಳ್ದನಲ್ಲ ಸರ್ ಆಗಲೇ, ಗ್ರೋಮರ್ ಸಲ್ಫರ್ ಯೂರಿಯಾ ಹಾಕೊಂಡು ಒಂದ್ 25 ದಿನದಾಗ ಕಳೆ ಮಾತ್ರ ರೈತರು ತೆಗಿಬೇಕು ಸರ್ ಇದಕ್ಕೆ. ಓಕೆ.
ಕಳೆಕ್ಕೆ ನಿರ್ಲಕ್ಷ್ಯ ಮಾಡಿ ಕಳೆ ನಾಶಕ್ಕೆ ಹೊಡಿಬಾರ್ದ್ರಿ. ಕಳೆ ನಾಶಕ್ಕೆ ಬರಲ್ಲ ಸರ್ ಇದಕ್ಕೆ. ಕಳೆ ತೆಗೆದು ಒಂದು ವಾರ 15 ದಿನದಾಗ ನೋಡಿ ಸರ್ ಅಷ್ಟು ಭಯಂಕರ ಬಂದ್ಬಿಡ್ತದೆ. ಮತ್ತು ಎಡಿಕುಂಟಿ ಎಷ್ಟು ಸಾಧ್ಯ ಆಗ್ತದ ಎಡಿಕುಂಟಿ ಹೊಡೆದ್ರೆ ಚಲೋ ರೀ. ಓಕೆ ಸರ್. ಹೊಡೆದು ಒಂದ್ಸಲ ನಾ ಮೈಕ್ರೋ ನ್ಯೂಟ್ರನ್ಸ್ ಹೊಡೆದೆ ನೋಡಿ ಸರ್ ಅಷ್ಟೇ. ಮತ್ತು ಎಕರೆಗೆ 30 kg ಯೂರಿಯಾ ಹಾಕಿನ್ರಿ, ಸಲ್ಫರ್ ಹಾಕಿನ್ರಿ, ಪ್ಲಸ್ ಒಂದು 2 ಸಲ 3 ಸಲ ನ್ಯೂಟ್ರನ್ಸ್ ಹೊಡೆದೀನಿ. ಅಂದ್ರೆ ಇದು ಬಿತ್ತ ಟೈಮ್ನಾಗೆ ಆಗ್ಬೇಕೇನು ಸರ್? ಇಲ್ಲ ಆಮೇಲೆ ಸರ್, ಆಮೇಲೆ ಓಕೆ 45-50 ದಿನ ಆದ್ಮೇಲೆ ಸರ್ ಅದು. ಓಕೆ ಸರ್, ಇದಕ್ಕೆ ಕರೆಕ್ಟ್ ವಾತಾವರಣ ಅಂದ್ರೆ ಟೈಮ್ ನಮ್ದು ಏರಿಯಾಗೆ ಸೂಟೇಬಲ್ ಸರ್? ಎಲ್ಲಾ ಕಡೆಗೆ ಶೂಟ್ ಆಗ್ಯದ ನೋಡಿ ಸರ್. ಇಷ್ಟು ಬಿಸಿಲಿಗೆ ನಡೀತೈತ್ರಿ? ಬಿಸಿಲಿಗೆ ಚಲೋ ಆಗ್ತದೆ ಸರ್ ಇದು. ಹೌದೇನು ಸರ್? ಮಳೆಗಾಲದಾಗ ಆಗಲ್ರಿ. ಓಕೆ. ನಾ ಮಾಡಿದ್ದು ನೋಡ್ರಿ ಆಗಸ್ಟ್ ಹಿಡಿದು ಮಾಡಿ ನೋಡಿನಿ ಸರ್. ರೈತರು ಕೆಲವೊಬ್ರು ಒಣ ಬೇಸಾಯ ನಮ್ಮ ನೀರಿಲ್ಲ, ನಾವು ಅರ್ಲಿ ಹಾಕಿ ನೋಡ್ತೀವಿ, ಜೋಳ ಬಿತ್ತ ಉತ್ತರಿ ಮಳಿದಾಗ ನೋಡ್ತೀವಿ ಅಂದ್ರಿ. ಅವ್ರಿಗೆ ಆಲೆ ಅಂತ ನೋಡಿನಿ ಸರ್. ಅಂದ್ರೆ ಸ್ವಲ್ಪ ಇಳುವರಿ ಕಮ್ಮಿ ಆಗ್ತದೆ ರೀ ಅದಕ್ಕೆ. ಓಕೆ. ಕರೆಕ್ಟ್ ನೀರಿದ್ದವರು ಬಿತ್ತಬೇಕಂದ್ರೆ ಇದು ಡಿಸೆಂಬರ್ ಲಾಸ್ಟ್ ವೀಕ್ ಹಿಡಿದು ಬಿತ್ತಬೇಕು ನೋಡಿ ಸರ್. ಅವಾಗೆ ಸರ್ ಮೇನ್ ಫೆಬ್ರವರಿ ಲಾಸ್ಟ್ ತನಕ ಫಸ್ಟ್ ಕ್ಲಾಸ್ ನಡೀತದೆ. ಓಕೆ ಸರ್. ಆಮೇಲೆ ಸರ್ ಇದಕ್ಕೆ ಮಣ್ಣು ಯಾವ್ದು ಸೂಟೇಬಲ್ ಸರ್? ಎಲ್ಲಾ ಭೂಮಿಗೆ ಸೆಟ್ ಆಗ್ತದೆ. ಎಲ್ಲಾ ಭೂಮಿಗೆ ಆಗ್ತದೆ ಸರ್. ಓಕೆ. ಸೌಳುಗಳು ಭಾಳ ಸೌಳಿದ್ದು ಗಂಟ ಬೆಳೆ ಹೈಟ್ ಬರ್ತಿಲ್ಲ ಅಂದ್ರೆ ಅಂತಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಆಗ್ಬೋದು ಸರ್. ಕಮ್ಮಿ ಆಗ್ತದೆ ಸರ್. ಆಮೇಲೆ ಆ ಟೈಮ್ನಾಗ ಏನಾರು ರೋಗ ಏನು ಬರ್ತದೆ ಸರ್ ಇದಕ್ಕೆ? ಫಸ್ಟಿಗೆ ರೋಗ ಅಂತೂ ಏನು ಬರಲ್ಲ ಸರ್. ಈ ಟೈಮ್ನಾಗ ಬರ್ತಾರೆ ಫಿಲೋಡಿ ಅಂತ ಬರ್ತಾರೆ. ಈಗ ಬಂದ ನೋಡಿ ಸರ್ ಫಿಲೋಡಿ ಅಂತ ಸರ್. ಇದು ಒಂಥರ ಗಂಟು ಥರ ಇಲ್ಲೇ ಅದ ನೋಡ್ರಿ, ಇಲ್ಲೇ ಅದ ನೋಡ್ರಿ, ಈ ಥರ ಗಂಟು ಆಗ್ತದೆ ಸರ್. ಇದ್ರದೊಂದು ದ್ವಾಮಿ ಸೆಲೆಕ್ ಆಗ್ತದೆ ಸರ್ ಇದು. ಹೌದೇನು ಸರ್? ದ್ವಾಮಿ ಸೆಲೆಕ್ ಇದು ವರ್ಷನ ನಾ ಬರ್ಗುಡಲ್ಲ. ಫಸ್ಟ್ ಟೈಮ್ ಇಲ್ಲಿ ನೋಡಿ ಹಾರ್ತಾವ ನೋಡಿ ಸರ್. ಇಲ್ಲೇ ಅವ ನೋಡಿ ಸರ್, ಇಲ್ಲೇವಲ್ರಿ, ಇಲ್ಲಿ ಹಾರ್ತಾವ ನೋಡಿ ಸರ್. ಇಲ್ಲಿ ಒಳಗಿನ ಹಾರ್ತಾವ ನೋಡ್ರಿ. ಅಂದ್ರೆ ಮೇನ್ ಎದರಿಂದ ಆಗ್ತದೆ ಸರ್ ಇದು ಆ್ಯಕ್ಚುಲಿ ಸರ್ ಹೇಳೋದು, ಮೇಡಮ್ ಅವ್ರು ಹೇಳೋದು ಅಂದ್ರೆ ಎಲ್ಲಿ ಹತ್ತಿ ಅವು ಇರ್ತಾವ, ನಮ್ಮ ಹತ್ತಿದೆಲ್ಲ ಹತ್ತಿದಾಗ ಇರ್ತಲ್ಲ ಸರ್. ಹೌದು ಸರ್. ಅದು ಇದ್ರಾಗ ಬರೋ ಚಾನ್ಸಸ್ ಇರ್ತದೆ ಸರ್. ಅದು ಹುಳ ಇದ್ರೊಳಗೆ ಅದು ದ್ವಾಮಿ ಏನದಲ್ಲ ಸರ್, ಇದ್ರಾಗ ಬರೋ ಚಾನ್ಸ್ ಇರ್ತದ. ಇದಕ್ಕೆ ಬರ್ಲಾರ್ದಂಗೆ ಮಾಡೋದಂದ್ರೆ ಕಂಟಿನ್ಯೂ ಎಣ್ಣೆ ಹೊಡೆದ ಖರ್ಚು ಮಾಡ್ರೂ ಇದು ಹೋಗಲ್ಲ ಸರ್, ಅಷ್ಟು ಸರಳ ಹೋಗಲ್ಲ. ನಾ ವರ್ಷನ ಯಾವ ಥರ ಮಾಡ್ತೀನಿ ಅಂದ್ರೆ ಇದು ಎಲ್ಲರೇ ಒಂದು ಗಿಡ ಕಾಣ್ಲಕ್ಕತ್ತಂದ್ರೆ ನಾ ಅದಕ್ಕೆ ಎಣ್ಣೆ ಹೊಡಿತೀನಿ ರೀ. ಎಣ್ಣೆ ಯಾವ್ದು ಹೊಡಿತೀರಿ? ಎಣ್ಣೆ ಇದೇ ಹೊಡಿತೀನಿ ಸರ್, ಕಾನ್ಫಿಡರ್, ಆಮೇಲೆ ರೋಗಾರ, ಇನ್ಸೆಕ್ಟಿಸೈಡ್. ಓಕೆ. ರೋಗಾರ, ಕಾನ್ಫಿಡರ್ ಇಂಥವು ಯಾವರೇ ಪೋಲೋ ಗಿಲೋ ಇವೆಲ್ಲ ಬಂದಾವಲ್ಲ ಸರ್, ಹೊಸದಾಗಿ ಬಂದಾವ. ಅವು ಸ್ಪ್ರೇ ಮಾಡಿ ಸರ್ 1-2 ತಾಸು ಬಿಟ್ಟು ಹೆಣ್ಮಕ್ಳಿಗೆ ಹಚ್ಚಿ ಇದು ಕಟಾವು ಮಾಡ್ತೀನಿ ಸರ್. ಯಾವ್ಯಾವ ಬಂದಾವ ಗಿಡಗಳು ಓಕೆ ಕಟ್ ಮಾಡಿ ಒಂದು ಚೀಲ್ದಾಗ ಹಾಕೊಂಡು ತೆಗ್ಗ ತೋಡಿ ಒಳಗರೆ ಹಾಕ್ತೀನಿ ರೀ, ಇಲ್ಲ ಬೆಂಕಿ ಹಚ್ಚಿ ಸುಡಿಸ್ತೀನಿ ಸರ್. ಓಕೆ. ಆಮೇಲೆ ಇಮಿಡಿಯೇಟ್ ಕಂಟ್ರೋಲ್ ಆಗೋದು ಅದಕ್ಕೆ ಸರ್. ನೀವು ಎಷ್ಟು ಎಣ್ಣೆ ಹೊಡೆದ್ರೆ ಕಂಟ್ರೋಲ್ ಆಗಲ್ಲ. ಇದು ನಂದು ಸ್ವಲ್ಪ ಹೆಚ್ಚಾಗ್ಯದ ಈ ವರ್ಷ. ಯಾಕೆ ಹೆಚ್ಚಾಗ್ಯದ ಅಂದ್ರೆ ನನ್ನ ರಾಶಿ ಭಾಳ ಸರ್. ಈ ಸಲ ಲೇಟಾಗಿ ಬಿತ್ತಣಿಗೆಲ್ಲ ಫಸ್ಟ್ ಟೈಮ್ ಹತ್ತಿ ಎಲ್ಲ ಹೋಗ್ಯಾವ ಸರ್. ಹತ್ತಿ ಎಲ್ಲ ಹೋಗಿದ್ದಕ್ಕೆ ಬೇರೆ ಕಡ್ಲಿ ಔಡಲ್ಲ ಇವು ರಾಶಿದಾಗ ಬಿದ್ದಿದ್ದಕ್ಕೆ ಇದಕ್ಕೆ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ಸ್ವಲ್ಪ ಫಿಲೋಡಿ ಹೆಚ್ಚಾಗಿದೆ. ಅದು ಒಂದೇ ದಾರಿ ಸರ್ ಇದಕ್ಕೆ. ಸರ್ ಅದು ಆಯ್ತಂದ್ರೆ ಏನು ಬೆಳಿಗ್ಗೆ ಏನಾಗಲ್ಲ ಸರ್. ಸ್ಟಾರ್ಟಿಂಗ್ ಬಂದು ಇಲ್ಲಿ ನೋಡಿ ಕೆಳಗೆ ಕಾಯಿ ಅದ ರೀ. ಹೌದು. ಇದು ಆಗ್ಯದಂದ್ರೆ ಏನ್ರಿ ಮ್ಯಾಲ ಆಗ ಕಾಯಿಗೆ ಸ್ಟಾಪ್ ಆಗ್ತದ. ಕಂಟಿನ್ಯೂ ಆಗಲ್ಲ ಸರ್. ಬಿಟ್ಟೇವಂದ್ರೆ ಹೆಚ್ಚಾಗ್ತದ್ರಿ. ಬರದೇ ಇದು ಹೂವು ಬಂದು ಮ್ಯಾಲ ಲಾಸ್ಟ್ ಸ್ಟೇಜಿಗೆ ಬರ್ತಾರೆ, 75 ಡೇಜಿಗೆ ಬರ್ತಾರೆ ನನಗೆ ತಿಳಿದಿದ್ದು. ಇದು ಬರೋದು 70, 65, 70 ದಿನದಾಗೆ ಬರ್ತದ್ರಿ. ಬಂದಾಗ ಎಲ್ಲರೇ ಒಂದು ಕಾಣ್ಲಕತ್ತಾಗೆ ನಾವು ಅವಾಗೇ ನಾವು ಜಾಗೃತಿಯಾಗಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟೆ ಅವ್ರು ಹೋಗ್ಬಿಡುತ್ತೆ ಸರ್. ಓಕೆ ಸರ್. ಫಸ್ಟಿಗೆ ಸ್ವಲ್ಪ ಕಂಟ್ರೋಲ್ ಆದ್ರೆ ಆಯ್ತು ಸರ್. ಓಕೆ ಸರ್. ಅದು ಬಿಟ್ಟು ಮತ್ತೆ ಏನಾದ್ರು ರೋಗ ಬರ್ತದೆ? ಮತ್ತೆ ಏನಿಲ್ಲ ನೋಡಿ ಸರ್. ನಮ್ಮ ಕಾಯಿ ಒಳಗಾಗ್ಲಿ ಅಂತದೇನು? ಕಾಯಿದಂಥದ್ದು ಏನು ಬರಲ್ಲ ಸರ್. ಬಂದ್ರ ಬೂದಿ ರೋಗ ಬರ್ತದೆ ಸರ್. ಓಕೆ. ಬೂದಿ ರೋಗ ಬರ್ತದೆ. ಬೂದಿ ರೋಗ ನಾವು ಇದು ಸಾಫ್ ಹೊಡಿತೀನಿ ಸರ್. ನಾ ಯಾವಾಗಲೂ 1-2 ಸಲ ಇವು ಮೈಕ್ರೋ ನ್ಯೂಟ್ರನ್ಸ್ ಹೊಡೆಯೋ ಟೈಮ್ನಾಗ ಸಾಫ್ ಕಲಿಸ್ಕೆ ಹೊಡೆದು ಬಿಡ್ತೀನಿ. ಏನು ನನಗಂತೂ ಏನು ಅಂಥವಿಂತ ನಾ ತಿಳಿದ ಖರ್ಚುಗಳು ಮಾಡ್ಕೊಂತ ಹೊಂಟೀನಿ. ಕೆಲವೊಬ್ರು ರೈತರು ಏನು ಮಾಡ್ಲಾರ್ದೆ ಬೆಳೆದಾರ. ಓಕೆ ಸರ್. ಓಕೆ. ಹಂಗಿತ್ತಂದ್ರೆ ಎಕರೆಗೆ ಎಷ್ಟು ಖರ್ಚು ಬರ್ತದೆ ಸರ್ ಈಗ ಬೆಳೆ ಎಲ್ಲ ಸೇರಿ? ಖರ್ಚಂತೂ ಅಂತ ಖರ್ಚು ಇರಲ್ಲ ಸರ್ ಇದಕ್ಕೆ. ಏನಿಲ್ಲ. ಈಗ ನೋಡ್ರಿ 30 ಕಿಲೋ ಯೂರಿಯಾ ನೀವು ಕೊಡ್ತೀರಿ ಅಂದ್ರೆ ಯಾರೇ ರೈತರ ಮ್ಯಾಗ ಹೋಗ್ತು. ಹೊಲ ಫಲವತ್ತಿತ್ತು ಅಂದ್ರೆ ಏನು ಬೇಕಾಗಲ್ಲ. ಬೇಕಂದ್ರೆ ಅವ್ರಿಗೆ 20-20-0-13 ಇಲ್ಲ 10-26 ಒಂದ್ಸಲ ಅದು ಕೊಡ್ಬಹುದು. ಅದ್ರದೊಂಷ್ಟು ಖರ್ಚು, ಕಳೆ ತೆಗೆಯೋದು ಒಂದು ಖರ್ಚು, ಮೇನ್ ಹಾರ್ವೆಸ್ಟ್ ಖರ್ಚು ಬರ್ತದೆ. ಖರ್ಚು ಬರ್ತದಂದ್ರೆ ಏನ್ರಿ ಭಾಳ ಬರಲ್ಲ ಸರ್. ಕೊಯ್ದು ಅದಕ್ಕೊಂದು ಪದ್ಧತಿ ಮ್ಯಾಗ ಹೋದ್ರೆ ಖರ್ಚು ಕಮ್ಮಿ ಆಗ್ತದ್ರಿ. ನಮ್ಮ ರೈತರು ಹಳಿ ಸಿಸ್ಟಮ್ ಮಾಡಕ್ ಹೋದ್ರೆ ಖರ್ಚು ಆಗ್ತದ್ರಿ. ನಾ ಕೊಯ್ದು ಏನ್ ಮಾಡ್ತೀನಿ ಸರ್, ಸಣ್ಣ ಪೆಂಡಿ ಕಡಿಸ್ತೀನಿ. ಪೆಂಡಿ ಕಡಿಸಿ ತಾಡ್ಪಲ್ ಮ್ಯಾಗ 4-5 ಪೆಂಡಿ ಇಡಿಸ್ಬಿಡ್ತೀನಿ. 6-7 ದಿನದಾಗ ಪೂರಾ ಡ್ರೈ ಆಗ್ತದೆ. ಅದು ಒಬ್ಬೊಬ್ರು ಸಿಂಗಲ್ ಸಣ್ಣ ಹುಡುಗರಿದ್ರು ಜಾಡಿಸಿರ ರಾಶಿಯಾಗಿ ಬರ್ತದೆ ಸರ್.
ಅದು ಹಾರ್ವೆಸ್ಟ್ದೂ ಈಗೆಲ್ಲ ಹೊಸದಾಗಿ ಚೇಂಜ್ ಮಾಡ್ಕೊತೆ ಬಂದೀನಿ ರೀ. ಸೂರ್ಯನ ವರ್ಷ 2ನೇ ವರ್ಷ 3ನೇ ವರ್ಷ ಮಷಿನ್ಲೇ ಮನುಷ್ಯರೇ ಮಾಡಿದ್ರಿ. 3ನೇ ವರ್ಷಿಗೆ ನಾವೊಂದು ಹಾರ್ವೆಸ್ಟ್ ಮಷಿನೇ ತಂದೀನಿ ಸರ್, ರಿಪ್ಪರ್ ಮಷಿನ್ ತಂದೀನಿ. ಓಕೆ. ಟ್ರ್ಯಾಕ್ಟರ್ಗೆ ಗುಜರಾತ್ನಿಂದ ಓಕೆ. ತರಿಸಿ ಒಂದು ಸೈಡ್ ಹಾಕ್ತದೆ ಸರ್. ಅದು ಹಿಂದೆ ಲೇಬರ್ ಹಚ್ಚಿ ಕಟ್ ಮಾಡಿ ಪೆಂಡಿ ಕಟ್ಟಿ ಅಂತ ಇಟ್ಟೇವ್ರಿ. ಈ ವರ್ಷ ಮತ್ತ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದ ಕಡೆಯಿಂದ ಅದೊಂದು ಆಫೀಸ್ ಒಂದು ಮಷಿನ್ ತಂದಾರ ಸರ್, ರಿಪ್ಪರ್ ಬೈಂಡರ್ ತಂದಿರ್ರಿ. ಅದು ನಾ ಕೊಟ್ಟು ಎಳ್ಳೆ ಕೊಟ್ಟವ್ರೆ ನಮ್ಮೊಬ್ಬರು ರೈತರು 10 ಎಕರೆ ಮಾಡಿಸಿರ್ರಿ. ಸರ್ ಹೇಳಿದ್ರ ಅಲ್ಲಿ ಮಾಡಿಸಿದ ಸರ್, ರಿಕ್ವೆಸ್ಟ್ ಮಾಡಿ ಬಂದೀನಿ ಸರ್. ನಂದು ಬಕ್ಕಳದ ಎಲ್ಲ ರೈತರಿಗೂ ಒಂದು ಗೊತ್ತೂ ಆಗ್ತದ. ಅದ್ರದ್ದು ಏನು ಚಾರ್ಜ್ನು ಕೊಡ್ತೀನಿ ನಿಮಗೆ ಬೇಕಾದ್ರೆ, ನನಗೆ ಅದು ಬೇಕು ಸರ್ ಅನ್ನೋ ನಾನು ಕಳಿಸ್ಕೊಟ್ರಿ. ಈಗ ಅದರಲ್ಲೇನೆ 3 ಎಕರೆ ಕಟ್ ಮಾಡೀನಿ ಸರ್ ನಾ. ಅಂದ್ರೆ ಅದು ಸರ್ ಕಟ್ ಮಾಡಿ ಸೂಡ್ನು ಕಟ್ಬಿಡ್ತಾರೆ. ಅದೇನ್ ಮಾಡಿ ಸರ್, ಪೆಂಡಿ ಕಟ್ಟಿ ಹಾಕ್ಬಿಡ್ತಾರೆ. ಓಕೆ. ಕೊಯ್ದು ಪೆಂಡಿ ಕಟ್ಟಿ ಹಾಕ್ತದ್ರಿ. ಪೆಂಡಿ ಕಟ್ಟಿ ಹಾಕದ ಮ್ಯಾಗನು ಒಂದು ಟ್ರ್ಯಾಕ್ಟರ್ಗೆ ಒಂದು ಹಿಂದೊಂದು ಬ್ಲೇಡ್ ಸಿಸ್ಟಮ್ ಮಾಡೀನಿ ಸರ್. ಓಕೆ. ಅವು ಪೆಂಡಿಗಳು ಒಮ್ಮೆ 30-40 ಪೆಂಡಿ ಒಟ್ಟು ಮನುಷ್ಯರ್ ಕಮ್ಮಿ ಆಗಂತದ್ ನಾವು ಹುಡ್ಕಲ್ಗತ್ತೀನಿ ನೋಡಿ ಸರ್. ಓಕೆ. ಲೇಬರ್ ಅದು ಕೊಯ್ದು ಪೆಂಡಿ ಕಟ್ಟದಾಗ ಹೌದು, ಈ ಹಾರ್ವೆಸ್ಟ್ದು ನಿಮ್ಗೆ 90% ಖರ್ಚು ಕಮ್ಮಿ ಐತ್ರಿ. ಕರೆಕ್ಟ್ ಸರ್. ಹೌದು. ಅದು ಆದ್ಮ್ಯಾಗ ಪೆಂಡಿಗಳು ಒಂದ್ ಸೈಡ್ ತಾಡ್ಪತ್ರಿ ಮೇಲೆ ಟ್ರ್ಯಾಕ್ಟರ್ ವ್ಯವಸ್ಥೆ ಇದ್ದವ್ರು ಇರ್ಲಿಲ್ಲ ಅಂದ್ರೂ ಒಂದ್ ಸೈಡ್ ನಡ್ಬಾರ್ಕ್ ಪೆಂಡಿ ಇಡೋದೇನು ಸರ್ ಲೇಟ್ ಆಗಲ್ಲ. ಹೌದು. ಒಂದು 6-7 ದಿನ ಪೆಂಡಿಗಳು ಕಡಿ ಇಟ್ಟು ಬಿಟ್ಟೇವಲ್ರಿ, ಪೂರಾ ಡ್ರೈ ಆಗ್ತದೆ 1-7 ದಿನದಾಗ. ಅದು ತೊಗೊಂಡು ಹಿಂಗೆ ಕೆಳಗೆ ಮಾಡಿ ಹಿಂಗೆ ಸ್ವಲ್ಪ ಜಾಡಿಸ್ಬಿಡ್ರಿ, ಕ್ಲೀನ್ ಆಗ್ಬಿಡ್ರಿ. ರಾಶಿನೇ ಸರ್. ಓಕೆ ಸರ್. ಓಕೆ ಸರ್, ಇದು ಕರೆಕ್ಟ್ ಅಂದ್ರೆ ಸರ್ ಯಾವ ಟೈಮ್ ಫುಲ್ ಕಂಪ್ಲೀಟ್ ಡ್ರೈ ಇದ್ದಾಗ ರಾಶಿ ಮಾಡ್ಬೇಕಾ, ಕಟ್ ಮಾಡ್ಬೇಕಾ? ಡ್ರೈ ಅಂದ್ರಲ್ಲ ಸರ್, ಇದು ಹಳದಿ ಬಣ್ಣಕ್ಕೆ ಬರ್ಬೇಕು ಸರ್. ಓಕೆ. ಪೂರಾ ಈ ತರ ಏನದಲ್ರಿ, ಕಾಂಡ್ ಹಿಡಿದು ಹಳದಿ ಬಣ್ಣಕ್ಕೆ ಬರ್ಬೇಕು. ನಮ್ ರೈತರು ಏನ್ ಮಾಡ್ತಾರೆ, ಇನ್ನ ಬಂದಿಲ್ಲ ಅಂತ ಕುಂದಿರ್ತಾರೆ. ಇದು ಬಿಟ್ರೆ ಡೇಂಜರ್ ಸರ್. ಇದು ಎಲ್ಲ ಸಿಡ್ದೋಗ್ಬಿಡ್ತೀರಿ. ಓಕೆ. ಸಿಡಿ ಎಳ್ಳ ಅಂತ ಆಗ್ತದೆ ಸರ್. ಓಕೆ. ಅದಕ್ಕೆ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರ್ಗ್ಬೇಕ್ರಿ ಎಲ್ಲ. ಇಲ್ಲಿ ಬರ್ಲತ್ತ ನೋಡಿ ಸರ್, ಇಲ್ಲಿ ಕಾಣುತ್ತೆ ಹಳದಿ ಬಣ್ಣ. ಇದು ಇನ್ನೊಂದು ವಾರ ಹೋಗ್ತದ್ರಿ ನಮ್ದು. ಓಕೆ. ವಾರ 8 ದಿನ ಹಳದಿ ಬಣ್ಣ ಕಂಡಾಗ ಅವಾಗ ನೀವು ಹಾರ್ವೆಸ್ಟ್ ಮಾಡ್ಬೇಕು. ಓಕೆ. ಅದೇ ಕಾಣುತ್ತೆ ನೋಡಿ ಸರ್, ಮೇಜರ್ ಅದೇ ಸರ್. ಓಕೆ. 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 ಆ ಥರ. ಇದು ವೆರೈಟಿ TTT1 ಸರ್. ಇದು TTT1. TTT1. ಓಕೆ. ಡಾಕ್ಟರ್ ರಮ್ಯ ಮೇಡಮ್ ಅವರು ಹೈದರಾಬಾದ್ದವ್ರು ಕೊಟ್ಟಿದ್ರಿ ಸರ್. ಇದು 5 ಎಕರೆ ಅದ್ರಿ. TTT1. ಓಕೆ. ಇದು ನೋಡ್ರಿ, ಇದು ಕಾಯಿನು ಇದು ಭಾರಿ ಆಗ್ತದೆ ಸರ್. ಅಂದ್ರೆ ಇದು ಬ್ರಾಂಚಸ್ ಹೆಚ್ಚು ಸರ್. ಇದು ಓಕೆ. ಬ್ರಾಂಚಸ್ ಬರೋದು ಹೆಚ್ಚು ಸರ್. ಇದು ಓಕೆ. ಪಂಟಿಗಳು ಹೊಡಿತಾವ. ಬಂಟೆ ಭಾಳ ಬರ್ತಾವ ಸರ್. ನೋಡ್ರಿ ಇಲ್ಲಿ ಯಾವ ಥರ ಅದ ನೋಡ್ರಿ. ಇದು ಸರ್ ಇದ್ರಾಗ ತೊಗರಿ ಹಂಗೆ ಚಂಡಿ ಚುಡ್ತಾ ಇದ್ರೊಳಗೆ ಹೆಂಗೆ ಅದ ಸರ್? ಚೂಡ್ಬೋದು ಸರ್. ಮೇಡಮ್ ಅವರು ಹೇಳಿದ್ರು ಅಂದ್ರೆ ಚೂಟಿ ಅದು ಎಲ್ಲ ಲೇಬರ್ ಅವೆಲ್ಲ ಯಾರು ಕೆಲವೊಬ್ರು ಮಾಡ್ತಾರೆ. ನಾ ಮಾಡೀನಿ ಸರ್. ನನಗೂ ಭಾಳ ಆಗ್ತದೆ ಸರ್, ಕೆಲವೊಂದು ಟೈಮ್ ಮಾಡೋದಾಗಲ್ಲ. ಹೌದು ಸರ್. ಚೂಡ್ಸಿರ್ನು ಬ್ರಾಂಚಸ್ ಹೆಚ್ಚಾಗ್ತದೆ ಬಿಡ್ರಿ. ಓಕೆ. ಅದು ಟೈಮಿಂಗ್ ಏನಾರ ಪರ್ಟಿಕ್ಯುಲರ್ ಟೈಮಿಂಗ್ ಸರ್? ಆ ಟೈಮ್ ಅವ್ರೊಂದು ಸರ್ ಹೇಳಿದ್ದು, ನಮ್ಮ ಸರ್ ಹೇಳಿದ್ದು ನೋಡ್ಬೇಕಾದ್ರೆ ಒಂದು 30-35 ದಿನದಾಗ ಚೂಟ್ ಅಂತ ಹೇಳಿದ್ರಿ. 35 ಅಂದ್ರೆ ಹೂವ ಬರೋ ಟೈಮೇ ಚೂಟ್ರಿ ಉಪಯೋಗ ಇಲ್ರಿ. ಅದಕ್ಕಿಂತ ಮುಂಚೆ ಗ್ರೋತ್ ಇನ್ನು ಬರ್ತದ ನೋಟಿಗೆ ಚೂಟ್ರಿ ಕರೆಕ್ಟ್ ಸರ್. ನಾ ಒಂದು 2 ವರ್ಷ ಚೂಟ್ ನೋಡಿನ್ರಿ, ಚಲೋ ಆಗ್ಯದ ಸರ್. ಓಕೆ ಸರ್. ಓಕೆ ಸರ್, ಇದು ಎಷ್ಟು ತಿಂಗಳದ ರೀ ಆ್ಯಕ್ಚುಲಿ ಬೆಳೆ? 90 ದಿನದಾಗ ಹಾರ್ವೆಸ್ಟ್ ಆಗ್ತದೆ ನೋಡ್ರಿ. 90 ದಿವಸ? 90 ದಿನ. ಓಕೆ. ಅಂದ್ರೆ ಸರ್ ಇದು ಮಾರ್ಕೆಟ್ ಹೆಂಗೆ ಸರ್, ಪ್ರೈಸ್ ಹೆಂಗೆ ಹೋಗ್ತದೆ? ಮಾರ್ಕೆಟ್ ನೋಡ್ರಿ, ಈ ಸದ್ದಿದ್ದು 11,500 ಇರೋದು 12,000 ಅದ ರೀ. ಮಿನಿಮಮ್ 11,000-12,000 ಇರ್ತಾರೆ. ಅಂದ್ರೆ ಮಾರ್ಕೆಟ್ ನೀವು ಎಲ್ಲಿಗೆ ಹಾಕ್ತೀರಿ ಸರ್? ನಂದು ಗುಲ್ಬರ್ಗ್ನು ಕೊಡ್ಲತ್ತೀನಿ ಸರ್. ಈ ಗುಲ್ಬರ್ಗ ನಮ್ಮ ಅಡದ ದುಕಾನ್ಗಳವ, ಅವ್ರಿಗೆ ಹೇಳಿನು. ಅವ್ರಿಗೆ ನಾ ಕೊಡೋದಲ್ಲ ಸರ್, ನಮ್ಮ ರೈತರಿಗೆ ನೋಡ್ರಿ ಬೀಜ ಕೊಡೋದು ಒಂದೇ ಅಲ್ಲ ಸರ್. ಹೌದು ಸರ್. ಅವ್ರು ಏನು ಮಾಡ್ತಾರೆ, ನಂದು ಯೂಟ್ಯೂಬ್ ಚಾನಲ್ ನೋಡಿ ನನ್ನ ನಂಬರ್ ಇರ್ತಲ್ರಿ, ಫೋನ್ ಮಾಡ್ತಾರೆ, ಬೀಜ ಕಳಿಸ್ತೀನಿ ಸರ್. ಮಂಡ್ಯ, ಮೈಸೂರು, ಮದ್ದೂರ ಈ ಭಾಗ ಏನದಲ್ಲ ಸರ್, ಎಲ್ಲ ಕಡೆಗೆ ಸರ್, ಇಲ್ಲೇ ಅಲ್ಲೇ ಅಂತಲ್ಲ, ಎಲ್ಲ ಕಡೆಗೆ ಅವರು ಫೋನ್ಪೇ ಮಾಡಿ ನನಗೆ ಅಡ್ರೆಸ್ ಹಾಕ್ತಾರೆ. ನಾವು VRL ಮುಖಾಂತರ ಅವ್ರಿಗೆ ಕಳಿಸ್ಬಿಡ್ತೀನಿ. ಬಿತ್ತದ ಹಿಡ್ದು ಹಾರ್ವೆಸ್ಟ್ ತಕ ರೀ. ಹಾರ್ವೆಸ್ಟ್ ಆಗಿ ಮಾರ್ಕೆಟ್ ಸದ್ಯ ಮಾಡಿಸ್ಕೊಟ್ಟಿನಿ ರೀ. ಓಹ್, ಗ್ರೇಟ್ ಸರ್. ಈಗ ನೋಡ್ರಿ, ಈಗ ಇಲ್ಲೇ ಗುಲ್ಬರ್ಗ ಅಡ್ತಿಗೆ ಈಗ ಅವರು ಇದ್ರವ್ರು ಹೋದ ವರ್ಷ ತಮಿಳ್ನಾಡ್ದವ್ರು ಬಂದಿರಿ, ಈ ವರ್ಷ ಬಂದಿಲ್ರಿ ಅವರು. ಗುಲ್ಬರ್ಗ ಅಡ್ತಿಗೆ ಕಮಸ್ಕಮ್ ಒಂದು 70-80 ಕ್ವಿಂಟಲ್ ಈಗ ಒಂದು 4-5 ವಾರನಾಗೆ ಕಳಿಸಿರ್ಬೇಕು ಸರ್. ಓಕೆ. ಎಲ್ಲ ಕಡೆಯಿಂದ ಸರ್ ಫೋನ್ ಮಾಡ್ತಾರ್ರಿ, ಅವ್ರಿಗೆ ಫೋನ್ ನಂಬರ್ ಕೊಟ್ಬಿಡ್ತೀನಿ ರೀ. ಗುಲ್ಬರ್ಗ ಮಾರ್ಕೆಟ್ಗೆ ಹೋಯ್ದು ಮಾರ್ಕೊಂಡು ಹೋಗ್ಲಿ ಸರ್. ಇದ್ರ ನಿಂತೇನೋ ನನಗೂ ಹೆಸರುನೂ ಆಗ್ಯದ, ದುಡ್ಡುನೂ ಆಗ್ಯದ. ಎಲ್ಲರೂ ರೈತರ ನಂಬಿಕೆನೂ ನಮ್ಮ ಮ್ಯಾಗ ಅದ, ಒಂದು ಕರೆಕ್ಟ್ ಅದ ಅಂತಂದು. ಭಾಳ ನೋಡ್ರಿ, ಇದ್ರೊಳಗೆ ಭಾಳಷ್ಟು ಅಂದ್ರೆ ಒಂದು 80% ಅಂತೂ ಸಕ್ಸಸ್ ಅರ ಇದ್ರ. ಮಾಡ್ಲಾರ್ದವ್ರು ಕೆಲವೊಂದು ಇದು ತಪ್ಪು ಆಗಿ ಫೇಲ್ ಆಗ್ಯಾರ. ಓಕೆ ಸರ್. ಎಲ್ಲಾನು ಸಕ್ಸಸ್ ಆಗ್ತಾರಂತ ನನಗೆ ಹೇಳಕ್ಕಾಗಲ್ಲ ಸರ್. ಕರೆಕ್ಟ್ ಸರ್. ಸರ್ ಆನ್ ಆನ್ ಎವರೇಜ್ ಎಕರೆಗೆ ಎಷ್ಟು ಗಳಿಸ್ಬೋದು ಸರ್ ರೈತರು ದುಡ್ಡು? ಆನ್ ಆನ್ ಎವರೇಜ್ ನೋಡಿ ಸರ್, ನಾ ಹೇಳ್ತೀನಿ, ನೀವು ಕನಿಷ್ಠ ಹೇಳ್ತೀನಿ ಸರ್, ಇದು ಕನಿಷ್ಠ ಎಕರೆಗೆ 3 ಕ್ವಿಂಟಲ್ ಸಾಕ್ರಿ. ಓಕೆ. ಹೌದ್ರಿ, 3 ಕ್ವಿಂಟಲ್ ಮೇಲೆ ಆಗ್ತದ್ರಿ.
ಅದು ಸ್ವಲ್ಪ ಮಾಡಲ್ಲಿ ವ್ಯತ್ಯಾಸ ಆದ್ರೆ ಕಮ್ಮನು ಆಗ್ಯಾವ್ರಿ ಸರ್, ಆಗಿಲ್ಲ ಅಂತಿಲ್ಲ. 3 ಕ್ವಿಂಟಲ್ ಬಂದು ನಿಮಗೆ 10,000 ಮಾರ್ಯದ ಅಂತ ಇಟ್ಟಿರಿ. ಹೌದು. 12,000 13,000 18,000 ತಗ ಮಾರ್ಸಿನ 10,000 ಅಂದ್ರೆ ಒಂದು 8,000 ರೂಪಾಯಿ ಬರ್ತದೆ ನಿಮಗೆ ಖರ್ಚು. ಓಕೆ. 22,000 ರೂಪಾಯಿ ಉಳಿತದೆ ನಿಮಗೆ ಎಕರೆಗೆ. 90 ದಿವ್ಸನಾಗ 90 ದಿನ. ನಾ ಹೇಳ್ತಿದ್ದು ಪೂರಾ ಕಮ್ಮಿ ಇದು, ಇಷ್ಟು ಬರಲೇಬೇಕು. ಟೋಟಲ್ ಎಷ್ಟು ತಳಿ ಹಾಕಿರಿ? 3 ವೆರೈಟಿ ಅವ ಸರ್. 3 ವೆರೈಟಿ? 3 ವೆರೈಟಿ ಅವ ರೀ. ಈ ವರ್ಷ 9 ವೆರೈಟಿ ಕೊಟ್ಟರಿ. ಮತ್ತು ರಾಯಚೂರು ನಮ್ಮ ಸುವರ್ಣ ಮೇಡಮ್ ಅವ್ರು 9 ವೆರೈಟಿ ಕೊಟ್ಟರಿ. ಓಕೆ. ಡೆಮೋ ಮಾಡೋದು ಕೊಟ್ಟರಿ. 9 ಯಾವ ಥರ ಯಾವುದು ಚಲೋ ಬರ್ತದೆ ನೋಡಮ್ಮಪ್ಪ, ಮುಂದೆ ರೈತರಿಗೆ ಕೊಡ್ಲಿಕ್ಕೆ ಬರ್ತದೆ ಅಂತ ಹೇಳಿ 9 ವೆರೈಟಿ ಮಾಡೀನಿ ಸರ್. ಆ ಸೈಡ್ ಮಾಡೀನಿ ರೀ. ಭಾಳ ಫೈನ್ ಆಗ್ಯಾವ ಸರ್. ಅವು ಮಾಡಿದ್ನು ಒಂದು ಸಿಸ್ಟಮೆಟಿಕ್ ಆಗ್ಯದ. ನೋಡೋಣ ಸರ್ ಅದು ತೋರಿಸಿ ಸರ್ ನಾವು. ಆಮೇಲೆ ಸರ್ ಏನು ದನ ಏನಾರ ತಿಂತಾನೆ ಸರ್ ಇದು? ಇಲ್ಲ ದನ ತಿನ್ನಲ್ರಿ. ದನ ಅನ್ನೋದೇ ದನ ಕುರಿ ಏನು ಮುಟ್ಟಲ್ಲ ಸರ್ ಇದಕ್ಕೆ. ಪ್ರಾಣಿ ಪಕ್ಷಿದು ಯಾವ್ದ್ರದ್ದು ಭಯ ಇಲ್ಲ ಸರ್ ಇದಕ್ಕೆ. ಓಕೆ. ಸ್ವಲ್ಪ ಒಳಗೆ ತಿರುಗಾಡ್ರೆ ಲಾಸ್ ಆಗ್ತದೆ ಸರ್. ಇದು ನೀರು ಯಾಕೆ ಟೈಮಿಗೆ ಬಿಡ್ಬೇಕು ಸರ್? ಯಾವ ಹಂತನಾಗ ಬಿಡ್ಬೇಕು ಇದು ಮೇನ್? ಇದು ನೀರು ನೋಡ್ರಿ, ಅದು ಸ್ಟಾರ್ಟಿಂಗ್ ಒಣ ಮಣ್ಣಿಗೆ ಬಿತ್ತದ ಸರ್. ಇದು ಒಣ ಮಣ್ಣಿಗೆ. ಓಕೆ. ಒಣ ಮಣ್ಣಿಗೆ ಬಿತ್ತಿ ಒಂದು ನೀರು ಕೊಟ್ಟೇವಲ್ರಿ. ನಾ ಹೇಳಿದ್ನಲ್ರಿ 25 ದಿನ ಆದ್ಮೇಲೆ ಕಳೆ ತೆಗೆದು ಎಡಿ ಕುಂಟಿ ಹೊಡೆದು ಗೊಬ್ಬರ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೊಂದು ನೀರು ಬಿಡೋದ್ರಿ. ಓಕೆ. ಮುಂದೆ ಆಮೇಲೆ ಮತ್ತೆ ನೀವು ಪ್ರತಿ 15 ದಿನಕ್ಕೊಮ್ಮೆ ಬಿಟ್ಟರು ಪರವಾಗಿಲ್ಲ ಸರ್. ಓಕೆ. ಒಂದು 4-5 ನೀರು ಬಿಟ್ಟರೆ ಮುಗಿತೀರಿ ಅಷ್ಟೇ? 4 ನೀರು ಸರ್. 4 ನೀರಿನಾಗ ಎಲ್ಲ ಮುಗ್ದೇ ಹೋಗ್ಬಿಡ್ತದೆ. ಹಾಂ. ಇದು ಹೂವು ಟೈಮ್ನಾಗ, ಕಾಯಿ ತುಂಬ ಟೈಮ್ನಾಗ ಬಿಡ್ಬೇಕು? ನೀರು ಬಿಡ್ಬೇಕು ಸರ್, ಕಂಪಲ್ಸರಿ ಬೇಕ್ರಿ ಆ ಟೈಮ್. ಕಂಪಲ್ಸರಿ. ಓಕೆ. ನೀವು ತಲೆ ಹೂವು ಬರ್ತದೆ ಸರ್ ಮ್ಯಾಲ. ತಲೆ ಹೂವು 4-5 ಹೂವು ಇದ್ದಾಗ ಸ್ಟಾಪ್ ಮಾಡ್ಬೇಕ್ರಿ. ಓಕೆ. ಈಗ ನಾ ಸ್ಟಾಪ್ ಮಾಡಿ ನೋಡ್ರಿ. ಆಮೇಲೆ ಸರ್ ಮಳೆ ಬಿದ್ದರೆ ಮತ್ತೆ ಏನಾರ ಎಫೆಕ್ಟ್ ಆಗ್ತದೆ? ಏನಾಗಲ್ಲ ಸರ್. ಏನಾಗಲ್ಲ ಏನೇನು ಆಗಲ್ರಿ. ಇದು ಶ್ವೇತಾ ಸರ್. ಇದು ಓಕೆ. ಇಲ್ಲಿಂದ ಸ್ಟಾರ್ಟ್ ರೀ. ಇದು ಶ್ವೇತಾ. ನೋಡಿ ಸರ್, ಇದು ಶ್ವೇತಾನೇ ಫಸ್ಟ್ ವರ್ಷನ ಹಿಡಿದು ನಾ ಶ್ವೇತಾನೇ ಮಾಡ್ಕೊತ ಬಂದಿದ್ದು. ನೋಡಿ ಸರ್ ಕಾಯಿ ಮಸ್ತ್ ಬಂತು ನೋಡೋದು ಸರ್. ಇದು ಹೆಂಗೆ ಎಷ್ಟು ಇಳುವರಿ ಬರ್ತೈತೆ? ಇದಕ್ಕೆ ಏನು ವ್ಯತ್ಯಾಸ ಇಲ್ರಿ. ಅದು ಸ್ವಲ್ಪ ಹೆಚ್ಚು ರೀ. ಅದು TT1 ಅದು ಸ್ವಲ್ಪ ಕಂದಿ ಕಲರ್ ಬರ್ತದೆ ರೀ. ಆಯಿಲ್ ಕ್ವಾಂಟಿಟಿ ಹೆಚ್ಚು ಸರ್ ಅದಕ್ಕೆ. ಅದ್ರಾಗ TT1ದಾಗ ಅದು ಬ್ರಾಂಚಸ್ ಹೆಚ್ಚು ಬರ್ತದೆ. ಇದನ್ನು ಬರ್ತದೆ ಸರ್, ಪರವಾಗಿಲ್ಲ ರೀ. ಇದನ್ನು ಅಂದ್ರೆ ಇದು ವೈಟ್ ಇರ್ತದೆ ಸರ್. ಇದು ಓಕೆ. ವೈಟ್ ಗುಂಡ ಕಾಳು ಇರ್ತದೆ ರೀ. ಇದಕ್ಕೂ ಎಣ್ಣೆ ಇರ್ತದೆ. ಪರವಾಗಿಲ್ಲ ಸರ್. ಎರಡೂ ವ್ಯತ್ಯಾಸ ಏನು ಭಾಳಷ್ಟು ಇರಲ್ಲ ಸರ್. ಓಕೆ. ವ್ಯತ್ಯಾಸ ಏನು ಭಾಳ ಎಣ್ಣಿನ ಅಂಶ ಅದ್ರೊಳಗೆ ಸರ್? ಎಣ್ಣೆ ಅಂಶ ಹೆಚ್ಚು ಸರ್. ನಂಬರ್ 1 ಸರ್ ಎಣ್ಣೆ. ಓಕೆ ಓಕೆ ಓಕೆ. ಇದು ಶ್ವೇತಾ ಅದ ಸರ್. ಇದು ಟೋಟಲ್ ಎಷ್ಟು ಎಕರೆ ಹಾಕ್ರಿ ಸರ್ ಶ್ವೇತಾ? ಇದು 5 ಎಕರೆ 6 ಎಕರೆ ಶ್ವೇತಾ ಅದ ರೀ. 5 ಎಕರೆ TT1 ಅದ ರೀ. ಉಳಿದೆಲ್ಲ ಇದು ಹಾಕಿನಿ ರೀ. 1020 ಹಾಕಿನಿ. 1020. ಭಾಳ ಎಲ್ಲ ರೈತರಿಗೆ ಇಲ್ಲಿ ಸಿನ್ನೂರು ಗಂಗಾವತಿ ಕೊಟ್ಟಿನಿ ಸರ್. ಓಕೆ. ಹೇಳ ಅಲ್ಲಿ ಒಂದು ಫಿಲ್ಡೇ ಮಾಡಿದೆವು ಸರ್ ಮೊನ್ನೆ. ಡಾಕ್ಟರ್ ಕುರ್ಬೂರ್ ಸರ್ ಅಲ್ಲಿ ಮಾಡಮಂತ ಹೇಳಿ ಭಾಳ ಖುಷಿ ಪಟ್ಟರೆ ಅಲ್ಲೆಲ್ಲ ರೈತರು. ಆಮೇಲೆ ಇದು ಮಾಡಿದ್ರೆ ಸ್ವಲ್ಪ ಭೂಮಿನೂ ಫಲವತ್ತ ಆಗುತ್ತೆ? 100% ಸರ್ ಆಗ್ತದಲ್ಲ. ರೊಟೇಷನ್ ಸಿಗ್ತದಲ್ಲ ಸರ್. ಈಗ ಇದೆಲ್ಲ ತಪ್ಪಲು ಬೀಳೋದಿಲ್ಲ ಸರ್. ಹೌದು ಸರ್. ಎಳ್ಳಿಂದ ಲಾಳಿ ಬೀಳುತ್ತೆ ಸರ್ ಮೇನ. ನಾವು ಹೇಳೋದೇ ಕೇಳ್ತಿದ್ದೇವೆ. ಈಗ 5 ವರ್ಷ ಆಯ್ತು ನಾನೇ ಏನಿಲ್ಲ ಸರ್. ಈಗ ನಂದು ಬೆಳಿಲಿಕ್ಕತ್ತಿದ್ದಕ್ಕೆ ಇದು ಹೊಲ ಫಲವತ್ತೆ ಕಮ್ಮಿ ಆಗ್ತಿತ್ತು ಅಂದ್ರೆ ನಾಲ್ಕು ಇದು ಮಾಡ್ತೀನಿ ಸರ್. ಕರೆಕ್ಟ್. ಹೌದು. ಭೂಮಿನೂ ಫಲವತ್ತೆ ಆಗ್ತದೆ. 100% ಆಗ್ತದೆ. ನೆಕ್ಸ್ಟ್ ಬೆಳೆನೂ ಚೆನ್ನಾಗಿ ಆಗ್ತದೆ. ಓಕೆ ಸರ್. ಓಕೆ. ಈಗ ಡಬಲ್ ಫೈದಾ ಅಲ್ಲ ಸರ್ ರೈತರು. ನಾವು ನೀರು ಇದ್ದವ್ರು ಯಾಕೆ ಸುಮ್ ಕೊಡ್ಬೇಕು? ಕರೆಕ್ಟ್. ಹೌದು. ಹೌದಿಲ್ರಿ? ಹೌದು. ನೀವು ಎಳ್ಳೆ ಮಾಡ್ರಿ, ಮತ್ತೊಂದು ಮಾಡ್ತೀರಿ, ಮತ್ತೊಂದು ಮಾಡ್ರಿ. ನಾ ಬೇಡನಲ್ರಿ, ನಂದು ಎಳ್ಳೆ ಮಾಡ್ರಿ ಅಂತ ಹೇಳ್ತಿಲ್ರಿ. ಎಳ್ಳೆ ನನಗೆ ಆದಾಯ ಸಿಕ್ಕದ್ ನಾ ಬಿಡಲ್ಲ ಸರ್. ಎಳ್ಳೆ ಮಾಡ್ಕೋತ ಈ ವರ್ಷ ಆ ರಿಪರ್ ಮಷೀನ್ ಪೆಂಡಿ ಕಟ್ಟೋದು ಬಂದಲ್ರಿ. ಮುಂದಿನ ವರ್ಷ 50 ಎಕರೆ ಹಾಕೋಷ್ಟು ಧೈರ್ಯ ಬಂದದ ಸರ್ ನನಗೆ. ಅಂದ್ರೆ ಲೇಬರ್ದು ಏನಿಲ್ಲ ಅಲ್ರಿ. ಹೌದು ಸರ್. ಹೌದು ಸರ್. ಇದು ಭಾಳ ಚೆನ್ನಾಗಿ ಬಂದದ ಸರ್. ಇದು ಯಾವ ತಳಿ ಸರ್? ಇದು 1020 ನೋಡಿ ಸರ್. ಇದು 1020. ನಮ್ಮ ಫೇವ್ರೇಟ್ ಬೆಳೆ ಇದು ಸರ್. ಇದ್ರಾಗ ಇಳುವರಿ ಹೆಚ್ಚಿಗೆ ಬರ್ತದೆ? ಸ್ವಲ್ಪ ಹೆಚ್ಚಿಗೆ ರೀ. ಇದು ಹೆಂಗಂದ್ರ ಪೇಪರ್ ಇದ್ದಂಗೆ ಅಷ್ಟು ವೈಟ್ ಸರ್. ಇದು ಬಜಾರ್ಕ್ ನಂಬರ್ 1 ಸರ್. ಇದು ಹೌದೇನು ಸರ್? ಅಂದ್ರೆ ಇದೇನೇ ಅದ್ರ ಸರ್, ಸಿಂಗಲ್ ಬರ್ತದೆ ಸರ್. ಇದು ಹೆಚ್ಚು ಇದು ಸಿಂಗಲ್ ಬರ್ತದೆ. ಓಕೆ. ಒಂದೇ ಒಂದೇ ಅಂದ್ರೆ 2 ಕೊಲ್ಲೆ ಇದ್ದು 2 ಕೊಲ್ಲೆನೇ ಉದ್ದು ಬಂದ್ಬಿಡ್ತದೆ ಸರ್. ಓಕೆ. ಈ ತರ ಪೂರ ಕಾಯಿ ಈ ತರ ಬಂದ್ಬಿಡ್ತದೆ. ಇಲ್ಲ ಸರ್, ಎರಡು ನಾವು ತಳಿ ನೋಡ್ತೇವಲ್ರಿ, ಅಷ್ಟು ಕಾಯಿ ತುಂಬಿಲ್ಲ ಸರ್. ಇದ್ರೊಳಗೆ ಭಾಳ ತುಂಬ ಅಂದ್ರೆ ಇದು ಸ್ವಲ್ಪ ಹತ್ತೆತ್ತಿರುತ್ತೆ ಸರ್.
ಇದು ಲೆಂತ್ ಕಮ್ಮಿ ಇರ್ತದ, ಕಾಯಿ ಈ ತರ ಕಾಯಿ ಸನಿ ಇರ್ತದೆ ಸನಿ ಹಾ ಈ ತರ ಇರ್ತದೆ ರೀ. ಓಕೆ. ಇದು ಅದು ಏನದ ಸರ್, ಕಾಯಿ ಸೈಜ್ ಉದ್ದ ಇರ್ತದೆ ಸರ್. ಅದನ್ನು ಅದ್ರದ್ದು ಗುಣಧರ್ಮ ಅದ್ರ ಕೂಡ ಇರ್ತದೆ ಸರ್. ಇದು ಸಿಂಗಲ್ ಹೈಟ್ ಬರ್ತದೆ ಸರ್. ಇದು ಅಂದ್ರೆ ಕಾಯಿ ಹತ್ತಿ ಸನಿ ಬರ್ತಾವ, ಕಾಯಿ ಉದ್ದನೇ ಕಮ್ಮಿ ಇರ್ತದೆ ಸರ್. ಇದು ಓಕೆ. ಇದು ಇಳುವರಿ ಹೆಂಗ್ ಸರ್ ಇದಕ್ಕೆ? ಇದನ್ನು ಚಲೋ ಬರ್ತದೆ, ಅವ್ರಕ್ಕ ಸ್ವಲ್ಪ ಹೆಚ್ಚಿಗೆ ಸರ್ ಇದು ಇಳುವರಿ. ಹೌದೇನು ಸರ್? ಮಿನಿಮಮ್ ಎಷ್ಟು ಬರ್ತದೆ ಸರ್ ಇದಕ್ಕೆ? ಇದನ್ನ 5 ಕ್ವಿಂಟಲ್ 5.5 ಕ್ವಿಂಟಲ್ ಆರಾಮ್ ತೆಗಿತೀನಿ ಸರ್ ಎಕರೆಗೆ. ಸರ್ ಎಷ್ಟು ತಿಳಿಯೋ ಸರ್? ಎಷ್ಟು ಕೊಟ್ರಿ ನಿಮಗೆ? 9 ವೆರೈಟಿ ಕೊಟ್ರಿ ಸರ್. 9 ವೆರೈಟಿ? ಹಾಂ, ಮೂರು ಲೈನ್ ಮಾಡೀನಿ ಸರ್. ಮೂರು ಮಾಡಿರಿ ಹಾಂ. ಇದು ಒಂದು ವೆರೈಟಿ, ಇದು ಮತ್ತೆ ಬೇರೆ ಸರ್. ಇದು ಬೇರೆ ಸರ್? ಹಾಂ, ಇದು TTT1 ದಾಗೆ ಇದು ಸ್ವಲ್ಪ ಚೇಂಜ್ ಮಾಡ್ಯಾರಿ. ಇದು ಮಾಡ್ಯಾರಿ. ಇದು ಒಂದು ವೆರೈಟಿ ಅದ ಸರ್. ಓಕೆ. ಯಾವಾಗ ನನಗೆ ಕರೆಕ್ಟ್ ಶೂಟ್ ಆಗ್ತದ ಅದೇ ಎಲ್ಲ ಬೋರ್ಡ್ನು ಹಾಕಿರಿ ನೀವು? ಹಾಂ, ಬೋರ್ಡ್ ಹಾಕಿನಿ ಸರ್. ಓಕೆ. ಹಾಂ, ಇದು ಶ್ವೇತಾದಾಗೆ ಸ್ವಲ್ಪ ಚೇಂಜ್ ಮಾಡ್ರಿ ಸರ್. ಮತ್ತೆ ಶ್ವೇತಕ್ಕೆ ಮತ್ತೆ ಚೇಂಜ್ ಮಾಡ್ರಿ. ಓಕೆ. ಇದು ಪರವಾಗಿಲ್ಲ ರೀ. ಇದು JCS 1020 ಸರ್. ಇದು ಓಕೆ. ಇದು ನೋಡ್ರಿ, ಇದನ್ನು ಭಾಳ ಫೈನ್ ಬಂದು ಸರ್. ಇದು ಚೆನ್ನಾಗಿ ಬಂದ. ಹಾಂ, ಹೈಟ್ ಅದ ಸರ್. ಇದು ಇಲ್ಲಿ ಅದ ನೋಡ್ರಿ. ಆಮೇಲೆ ಇಲ್ಲಿ ಒಂದು ವೆರೈಟಿ ಅದ ರೀ. ಇದೆಲ್ಲ ಬೋರ್ಡ್ ಅವು ಗಾಳಿಗೆ ಬಿದ್ದವ. ಇವುದ್ರಾಗ ಯಾವಾಗ ಕರೆಕ್ಟ್ ಶೂಟ್ ಆಗ್ತದ, ಅದು ಬೀಜ ಕ್ವಾಂಟಿಟಿ ಎಷ್ಟು ಬರ್ತದ ಎಲ್ಲ ನೋಡ್ಕೊಂಡ್ರಿ. ನೋಡ್ಕೊಂಡು ಯಾವ್ದು ಚಲೋ ಆಗ್ತದ ಮುಂದೆ ರೈತರಿಗೆ ಸಜೆಸ್ಟ್ ಮಾಡೋದಂತ ಹೇಳಿ ಒಂದು ವಿಚಾರ ಮಾಡಿ ಸರ್. ಆಮೇಲೆ ಸ್ನೇಹಿತರೆ, ಆ್ಯಕ್ಚುಲಿ ಮತ್ತೊಂದು ನಾವು ಮರ್ತು ಬಿಟ್ಟಿವಿ ಸರಿಗೆ ಭಾಳ ಹಲವಾರು ಪ್ರಶಸ್ತಿಗಳು ಬಂದವ. ಸರ್ ಬಾಯಿಲಿಂದ ಕೇಳೋಣ ಯಾವ ಪ್ರಶಸ್ತಿ ಬಂದ ಅಂತ ಹೇಳಿ ಸರ್. ಸರ್ ಫಸ್ಟ್ ಆಫ್ ಆಲ್ ಸರ್ ನಿಮ್ಗೆ ಧನ್ಯವಾದ ಸರ್. ನೀವು ಥ್ಯಾಂಕ್ ಯು ಸರ್. ಫಸ್ಟೇ ಹೇಳಬೇಕಾಗಿತ್ತು ನಾನು ಆ್ಯಕ್ಚುಲಿ. ಸರ್ ನಿಮ್ಗೆ ಯಾವ ಪ್ರಶಸ್ತಿ ಬಂದ ಸ್ವಲ್ಪ ನಾವು ಹೇಳಿ ಸರ್. ನಮ್ಮ ಮೊನ್ನೆ ರಾಯಚೂರು ವಿಶ್ವವಿದ್ಯಾಲಯದಿಂದ ನನಗೆ ಶ್ರೇಷ್ಠ ಕೃಷಿಕ ಅಂತ ಕೊಟ್ರಿ ಸರ್. 7 ಜಿಲ್ಲಾದಾಗ ನನಗೆ ಒಬ್ಬನಿಗೆ ಆರಿಸಿ ಕೊಟ್ರಿ. ಆಮೇಲೆ ನಮ್ಮ ಗುಲ್ಬರ್ಗ JD ಆಫೀಸ್ ಕಡೆಯಿಂದ, ಕೃಷಿ ಆಫೀಸ್ ಕಡೆಯಿಂದ ಅಲ್ಲಿಂದ ಒಂದು ಶ್ರೇಷ್ಠ ಕೃಷಿಕ ಅಂತ ಇವರು ಒಂದು ಕೊಟ್ರಿ ಸರ್. ಅವ್ರು ಕೊಟ್ರೆ ಆಮೇಲೆ ಪ್ರೈವೇಟಾಗಿ ಮಠಗಳದಾಗ ಅಲ್ಲಿ ಇಲ್ಲಿ ನಮ್ಮ ಎಲ್ಲ ಸಂಸ್ಥಾದಾಗ ಹಾಗೆಲ್ಲ ಭಾಳ ಕೊಟ್ರೆ ಸರ್. ಸಾಕಷ್ಟು ಬಂದವು. ಎಲ್ಲ ಕಾರಣ ಎಲ್ಲಕ್ಕ ಪ್ರಶಸ್ತಿ ಬರ್ಲಿಕ್ಕೆ ಕಾರಣ ಅಂದ್ರೆ ಎಳ್ಳು ನಿಂತೆ ನನಗೆ ಇಷ್ಟೆಲ್ಲ ಆಗಿ 27,000 ಎಕರೆ ಬೀಜ ಕೊಟ್ಟೀನಿ ಸರ್. ನಾ 5 ವರ್ಷನಾಗ 27,000 ಎಕರೆ ಕೊಟ್ಟೀನಿ ನೋಡಿ ಸರ್. 27,000 kg ಕೆಜಿ ಫಾರ್ ಎಕರ್ 1 kg. ಸರ್ ಗ್ರೇಟ್ ಸರ್. ಥ್ಯಾಂಕ್ ಯು ಸರ್. ನಮ್ಮ ರೈತರ ಪರವಾಗಿ ಸರ್ ಫಸ್ಟ್ ಧನ್ಯವಾದಗಳು ಸರ್ ನಿಮಗೆ. ಆಮೇಲೆ ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಸರ್. ರೈತರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.